ಜಾನಕಿಗೆ ಪ್ರೀತಿನ ಹಂಚೋದ್ ಬಿಟ್ಟು ಕೇಡು ಮಾಡೋದು ಗೊತ್ತಿಲ್ಲ. ಅವಳಿಗೆ ದ್ವೇಷ ಅನ್ನೋದೇ ಏನು ಅಂತ ಗೊತ್ತಿಲ್ಲ. ಮಾತೃತ್ವನ ಹಂಚೋ ಅವಳ ಮೇಲೆ ಶತ್ರುತ್ವ ಯಾರಿಗಿರುತ್ತೆ? ಅವಳಿಗೆ ನೋವು ಕೊಡಬೇಕು ಅಂತ ಯಾರು ಅನ್ಕೋತಾರೆ? ಅದಕ್ಕೆ ನಾ ಆದರ್ಶವಾಗಿ ತಗೊಂಡಿರೋರ್ನ ನೋಡಿದ್ದೀನಿ ಹೊರತು ಅವ್ರ ಮೇಲೆ ಆಪಾದನೆ ಹೊರಿಸ್ಬೇಕು ಅಂತಿರೋರ್ನ ನಾನು ನೋಡಿಲ್ಲ. ತಂಗಿ ಅವನ ಸಂಸ್ಕಾರ ನೋಡಿ ನಿಮ್ ಕೈಲಿ ತಡ್ಕೊಳಕತ್ತಿಲ್ವಾ? ಅಥವಾ ಅವ್ರ ಸಂಸಾರನ ಹಾಳು ಮಾಡ್ಬೇಕು ಅಂತ ನೋಡ್ತಿದ್ದೀರಾ? ಯಾಕೆ ಇವ್ರ ಮೇಲೆ ಇಷ್ಟೊಂದು ದೊಡ್ಡ ಆಪಾದನೆ ಹೊರಿಸಿದ್ರಿ ಹೇಳಿ? ಅವ್ರ ಟಾರ್ಗೆಟ್ ದೊಡಮ್ಮ ಅಲ್ಲ, ಅದು ದೊಡ್ಡಪ್ಪ. ದೊಡ್ಡ CID ಆಫೀಸರ್ ತರ ಆಗಿರೋದ್ನ ಹಾಗೆ ಹೇಳ್ತಾ ಇದ್ದಾಳೆ. ಅಮೆರಿಕ ಬುದ್ಧಿವಂತಿಕೆ ಅಲ್ವಾ ಚಾರು? ಅವ್ರ ಟಾರ್ಗೆಟ್ ನೀವು ಮತ್ತೆ ನಮ್ಮನೆ. ಏನಮ್ಮ ಏನ್ ಹೇಳ್ತಿದ್ಯಾ ನೀನು? ಹೌದು ಅಜ್ಜಿ, ದೊಡ್ಡಮ್ಮನ ಒಬ್ಳು ಪಾಪಿಯಾಗಿ ನಿಲ್ಸಿ ಈ ಊರಲ್ಲಿ ನಮ್ ಕುಟುಂಬಕ್ಕಿರೋಂತ ಪ್ರತಿಷ್ಠೆ ಮತ್ತೆ ಗೌರವನ ಹಾಳ್ ಮಾಡ್ಬೇಕು ಅಂತಾನೆ ಇದನ್ನೆಲ್ಲ ಮಾಡಿರೋದು. ನಿಜ, ಅತ್ತೆನ ಅಡ್ಡ ಇಟ್ಕೊಂಡು ನಮ್ ಕುಟುಂಬನ ನಾಶ ಮಾಡೋದು ಇವ್ರ ಪ್ಲಾನ್. ಮಾವನಿಗೆ ಕೂಡ ಅನುಮಾನ ಬಂದಿದೆ. ಅನುಮಾನ ನಿನ್ ಮೇಲ್ ಬರ್ದೇ ಇರ್ಲಿ ಅಂತ ಬೇಡ್ಕೋ. ಇಷ್ಟು ದೊಡ್ಡ ಷಡ್ಯಂತ್ರನ ರಚಿಸಬೇಕು ಅನ್ನೋ ಆಲೋಚನೆ ಯಾರ್ದಾಗಿರುತ್ತೆ? ಅದೇ ಈಗ ನಾವು ತಿಳ್ಕೊಬೇಕಾಗಿರೋದು ಭಾವನವ್ರೆ. ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಿಲ್ಲದೆ ಮಾತಾಡಿರೋ ಪ್ರತಿಯೊಂದು ಬಾಯಿನೂ ಮುಚ್ಚಿಸ್ಬೇಕು. ನಮ್ಮ ಅತ್ತಿಗೆ ಮೇಲೇನೆ ಅನುಮಾನ ಪಡ್ತೀರಾ? ದೇವತೆ ಮೇಲೆ ಅನುಮಾನ ಪಟ್ಟಿರೋದಕ್ಕೆ ನಾಚಿಕೆ ಆಗುವಂತ ದಿನ ಬರುತ್ತೆ ಪ್ರಭಾಸ್. ಯಜಮಾನ್ರೆ, ನನಗೆ ವೈಯಕ್ತಿಕವಾಗಿ ಯಾರ ಮೇಲೂ ಯಾವ ಕೆಟ್ಟ ಅಭಿಪ್ರಾಯನೂ ಇಲ್ಲ. ನಿಮ್ ಹತ್ರ ಬೀಗದ ಕೀ ಇದೆ ಅಂತ ನಾನು ಹಾಗೆ ಹೇಳಿದೆ ಅಷ್ಟೇ. ಅರ್ಥ ಆಗ್ತಾ ಇದೆ ಬಿಡಿ, ನೀವೇನು ಮಾತಾಡಬೇಡಿ. ಬಾಯಿ ಮುಚ್ಕೊಂಡಿದ್ರೆ ಇಷ್ಟೆಲ್ಲ ಆಗಿದ್ದು ನೀನಿಂದಾನೆ. ನಡೆದಿರೋದು ಗೊತ್ತಿಲ್ಲದೆ ನಾನು ಆತರ ಪಟ್ಟೆ. ಎಲ್ರ ಥರ ನಾನು ಕೂಡ ನಿಮ್ಮನ್ನ ಅನುಮಾನಿಸ್ಬಿಟ್ಟೆ. ನೀವೇನು ಅಂತ ತಿಳ್ಕೊಳ್ದೆ ನಿಮ್ಗೆ ನೋವು ಕೊಟ್ಬಿಟ್ಟೆ. ಇದನ್ನೆಲ್ಲ ನನ್ನ ವೃತ್ತಿ ಧರ್ಮ ಅಂತ ಅನ್ಕೊಂಡ್ ಮಾಡಿದ್ದೀನಿ. ಮನಸ್ಫೂರ್ತಿಯಾಗಿ ಕ್ಷಮಿಸಿ ಅಂತ ಕೇಳ್ತಾ ಇದ್ದೀನಿ. ಏನಾಯ್ತು ಅದ್ಯಾ? ಯಾರಾದ್ರೂ ನೋಡ್ಬಿಡ್ತಾರೆ ಸೀನು. ಯಾರು ನೋಡ್ತಾರೆ? ಡೋರ್ ಹಾಕಿದಿನಲ್ಲ, ಯಾರು ನೋಡಲ್ಲ. ಆ ಚಾರು ಹೇಗಾದ್ರೂ ನೋಡ್ತಾಳೆ. ಅವಳು ಹೇಗ್ ನೋಡ್ತಾಳೆ? ಅವಳು ಕಣ್ಣಿಲ್ವಲ್ಲ. ಸೀನು, ನಿನಗ್ ಗೊತ್ತಿಲ್ಲ. ಆದ್ರೂ ಆದ್ಯ ಒಂದ್ ನಿಮಿಷ ಇರು. ಈಗ ಚಾರು ಮ್ಯಾಟರ್ ಅಲ್ಲ, ನನ್ ಮ್ಯಾಟರ್ ಮಾತಾಡು. ಆದ್ಯಾ, ಆದ್ಯಾ, ಸೀನು, ಸೀನು, ಆದ್ಯಾ, ಆದ್ಯಾ. ಏನಾಯ್ತು ಪದ್ಮ? ಸೀನು, ಒಳಗೇನೋ ಮಾಡ್ತಾ ಇದ್ದೆ. ಅಮ್ಮ,
ಅದು ಅದು ನಾನು ಆದ್ಯ ಬಾಯ್ ಮುಚ್ಚೋ. ನೀನೇನೆ ಅವನು ಗಂಡ್ಸು. ನಿನ್ ಬುದ್ಧಿಗೇನಾಗಿದೆ? ಸಮಯ ಸಂದರ್ಭದ ಪ್ರಜ್ಞೆ ಬೇಡ. ಏನಾಯ್ತೀಗ? ಅತ್ತೆ ಅದು ನಾನು ನೀನ್ ಸುಮ್ನೆ ನಿಂತ್ಕೊಳ್ಳೋ. ಅತ್ತಿಗೆ, ಆದ್ಯ ಇವನನ್ನ ಹಗಲಲ್ಲೂ ಬಿಡಲ್ಲ ಅಂತಾಳೆ. ಸ್ವಲ್ಪ ನೀನಾದ್ರೂ ಬುದ್ಧಿ ಹೇಳು. ಅವರು ಮಾಡಿರೋ ತಪ್ಪೇನು ಪದ್ಮ? ಅದ್ ಹಾಗಲ್ಲ ಅಣ್ಣ. ಇವರು ಹಗಲೊತ್ತಲ್ಲೇ. ಪದ್ಮ, ಅವ್ರ ವಿಷಯದಲ್ಲಿ ನಾವೇ ತಪ್ಪು ಮಾಡಿದೀವಿ. ಅದು ಅಣ್ಣ, ಅವರಪ್ಪ ಇನ್ನೂ ಒಪ್ಕೊಂಡಿಲ್ವಲ್ಲ ಅಣ್ಣ. ಸರಿ, ನಿನಗೇನಾದ್ರೂ ಅಭ್ಯಂತರ ಇದೆಯಾ? ಅಭ್ಯಂತರ ಅಂದ್ರೆ ಮಾವ, ಅಮ್ಮನಿಗೇನಕ್ಕೆ ಅಭ್ಯಂತರ ಇರುತ್ತೆ? ಆದ್ಯ ಮತ್ತೆ ಅಮ್ಮ ಫ್ರೆಂಡ್ಸ್ ಆಗಿದಾರಲ್ವಾ? ಅಮ್ಮ, ನಿನ್ಗೇನಾದ್ರೂ ಅಭ್ಯಂತರ ಇದೆಯಾ? ಇಲ್ಲ ತಾನೆ? ಇಲ್ಲ ಮಾವ, ನನಗೆ ಗೊತ್ತು ಅಲ್ವೇನಮ್ಮ? ಅಭ್ಯಂತರ ಏನಾದ್ರೂ? ಇಲ್ಲ.